ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಕಳೆದ 10 ದಿನಗಳಿಂದ ಪ್ರಾಥಮಿಕ ಸಂಸ್ಕೃತದ ಅಭ್ಯಾಸದ ಕೊನೆಯ ದಿನ ಇವತ್ತು ಬರಬೇಕು ಅಂತೇಳಿ ಪದ್ಮಾಜಿಯವರು ಬಹಳ ಆಗ್ರಹಪೂರ್ವಕ ಹೇಳಿದ್ರು. ಇವತ್ತು ನಂದು ಬೇರೆ ಕೆಲಸ ಇತ್ತು, ಅದು ಕೂಡ ರಾಮಕೃಷ್ಣ ಆಶ್ರಮದ ಸ್ವಾಮಿ ವಿವೇಕಾನಂದ ಈ ಒಂದು ಭವನದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ನಾನು ಸಾಮಾನ್ಯವಾಗಿ 1-2 ತಪ್ಪಿಸ್ಕೊಂಡಿರ್ಬೋದು ಬಿಟ್ಟರೆ ಎಲ್ಲ ಕಾರ್ಯಕ್ರಮ ಕೂಡ ನಾನು ಬಂದಿದ್ದೀನಿ. ಒಂದು 5 ನಿಮಿಷ ಬಂದು ಹೋಗ್ತೀನಿ ಅಂತಕ್ಕಂಥ ಮಾತನಾಡಿದೆ. ಸಂಸ್ಕೃತ ಅತ್ಯಂತ ಪ್ರಾಚೀನವಾದಂಥ ಭಾಷೆ. ನಮ್ಮ ದೇಶದಲ್ಲಿ ನೋಡಿ ಮೂಲ ಗ್ರಂಥಗಳು ಏನು ತಯಾರಾಗಿದೆ, ವೇದಗಳಿರ್ಬೋದು, ಉಪನಿಷತ್ತುಗಳಿರ್ಬೋದು, ಭಗವದ್ಗೀತೆ ಇರ್ಬೋದು, ಕಠಿಣೋಪನಿಷತ್ತು ಇರ್ಬೋದು, ಈಗ ಯಾವುದೇ ಗಾಯತ್ರಿ ಮಂತ್ರದಿಂದ ಹಿಡಿದು ಎಲ್ಲ ಕೂಡ ಸಂಸ್ಕೃತದಲ್ಲೇ ರಚಿತವಾಗಿರ್ತಕ್ಕಂಥದ್ದು. ಇದರ ಅರ್ಥ ಇದು ದೇವ ಭಾಷೆ. ಬಹಳ ಪ್ರಾಚೀನದಲ್ಲಿ ನಮ್ಮ ದೇಶದ ಭಾಷೆ ಸಂಸ್ಕೃತನೇ. ಸಂಸ್ಕೃತದಿಂದ ಅನೇಕ ಭಾಷೆಗಳು ಈಗ ಬಂದಿರ್ತಕ್ಕಂಥದ್ದು. ಹಿಂದಿ ಇರ್ಬೋದು, ಕನ್ನಡ, ಇವೆಲ್ಲ ಕೂಡ 1500 ವರ್ಷಗಳಿಂದ ಬಂದಂಥ ಭಾಷೆಗಳೆಲ್ಲ ಕೂಡ. ಇದಕ್ಕೆ ಹಿಂದೆ ಇದ್ದಿದ್ದು ಸಂಸ್ಕೃತನೇ. ಇವತ್ತು ಕೂಡ ನಮ್ಮ ಕರ್ನಾಟಕದಲ್ಲಿ ಮುತ್ತೂರು ಅಂತಿದೆ, ಮತ್ತೂರು ಅಂತೇಳಿ ಇಡೀ ಊರಲ್ಲಿ ಸಂಸ್ಕೃತದಲ್ಲೇ ಮಾತಾಡೋದು ಅವರು ಕೂಡ. ಈಗೇನು ಹಾಡು ಹೇಳ್ಕೊಟ್ರು, ನಾನು RSS ಅಲ್ಲಿಂದ ಇದನ್ನು ಕೇಳಿದ್ದೆ, ನಾನು ಹಾಡಿದ್ದೆ, ಅದಕ್ಕೆ ಸ್ವಲ್ಪ ನಾನು ಮೆಲ್ಕಾಗ್ತಾ ಇದ್ದಾರೆ. ಅತ್ಯಂತ ರುಚಿಕರವಾದಂಥ, ಶ್ರೇಷ್ಠವಾದಂಥ ಮತ್ತು ಅತ್ಯಂತ ಮೃದುವಾದಂಥ ಭಾಷೆ. ಇದರಲ್ಲಿ ಭಾಳ ಕಠಿಣವಾಗಿ ಬೈಯಕ್ಕೆ ಬರೋದಿಲ್ಲ. ಬೈಯಕ್ಕೆ ಬರ್ತದೆ ಸುಮ್ಮನೆ, ಸಂಸ್ಕೃತ ಬೈಯಕ್ಕೆ ಬರೋಲ್ಲ. ಕೆಲವರು ಹೇಳ್ತಾರೆ ಸಂಸ್ಕೃತ ಬೈತಾ ಇದೆ ಅಂತ ಹೇಳಿದ್ರೆ, ಅರ್ಥವಾದಂಥ ಭಾಷೆ ಬೈದರೆ ಸಂಸ್ಕೃತ ಅಂತ ಹೇಳ್ತಾರೆ. ಇವತ್ತು ಯಾವ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಆಚಾರ ವಿಚಾರಗಳು ಯಾವತ್ತು ಪೂರ್ಣ ನಶಿಸುವಂಥದೋ ಅವತ್ತು ಈ ದೇಶ ಇರೋಲ್ಲ, ಧರ್ಮ ಇರೋದಿಲ್ಲ, ಯಾವುದೂ ಭಾಷೆ ಉಳಿಯೋದಿಲ್ಲ. ಅದಕ್ಕೋಸ್ಕರ ಮೂಲ ಇರ್ತಕ್ಕಂಥ ಈ ಒಂದು ಸಂಸ್ಕೃತವನ್ನು ಮತ್ತೆ ಪುನರುಜ್ಜೀವನ ಮಾಡಬೇಕು ಅಂತೇಳಿ ಇವತ್ತು ರಾಮಕೃಷ್ಣ ಮಠದ ಸ್ವಾಮೀಜಿಗಳು ಇವತ್ತು ಮತ್ತೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಮನೆಯಲ್ಲಿ ಇವತ್ತೆಲ್ಲ ಕೂಡ ಇಂಗ್ಲೀಷಲ್ಲಿ ಶುರುವಾಗಿದೆ. ಸಣ್ಣ ಮಕ್ಕಳಿಗೆ 3 ತಿಂಗಳು ಮಕ್ಕಳಿಲ್ಲ, ಅವ್ರು ಇಂಗ್ಲೀಷಲ್ಲಿ ಮಾತಾಡೋಕೆ ಶುರು ಮಾಡ್ತಾರೆ. ಅಂದರೆ ಅವ್ರಿಗೆ ನಮ್ಮ ಮಾತೃಭಾಷೆಯನ್ನು ಪರಿಚಯ ಮಾಡ್ತಕ್ಕಂಥ ಕೆಲಸ ಆಗಬೇಕು. ನಾವು ಮುಂದೆ ಕಲಿಯೋಕ್ಕೆ ಇಂಗ್ಲೀಷ್ ಬೇಕು, ಅನಿವಾರ್ಯ ಬೇಕು, ಅವಾಗ ಕಲ್ತ್ಕೊಳ್ಳೋಣ. ಆದರೆ ಮನೆಯಲ್ಲಿ ನೀವು ಸಂಸ್ಕೃತ ಮಾತಾಡೋಕ್ಕೆ ಶುರು ಮಾಡಿ. ನಾನು ಬಂದ ತಕ್ಷಣ ನನ್ನ ಸಹೋದರಿ ಕೇಳಿದ್ರು, ನಾನು ಸ್ವಲ್ಪ ಕಲ್ತಿದ್ದೆ. ನಾನು ಮಮ ನಾಮಃ ವಿಶ್ವನಾಥ ಅಂತ ಹೇಳಿದೆ. ಆಮೇಲೆ ಸ್ವಲ್ಪ ನಾನು ಹಿಂದೆ RSS ಇದೆ ಕಲ್ತಿದ್ದು ಮರ್ತೋಗಿದ್ದೇನೆ. ಇದು ತುಂಬ ಚೆನ್ನಾಗಿರ್ತಕ್ಕಂಥ ಭಾಷೆ. ಮನೆಯಲ್ಲಾದರೂ ಸ್ವಲ್ಪ ನಾವು ಶುರು ಮಾಡಿ, ನಿಮ್ಮ ಯಜಮಾನ ಗಲಾಟೆ ಮಾಡ್ತಾರೆ, ಅದೇನು ಕಲ್ತ್ಕೊಂಡು ಏನೇನು ಹೇಳ್ತೀಯಲ್ಲ ನೀವು ಅಂತೇಳಿ ಅವರು ಕಲ್ಸೋಕ್ಕೆ ಶುರು ಮಾಡಿ, ಮಕ್ಕಳು ಕಲ್ಸೋಕ್ಕೆ ಶುರು ಮಾಡಿ. ಅತ್ಯಂತ ಕಲ್ಲು ಸಕ್ಕರೆಗಿಂತೂ ಚೆನ್ನಾಗಿರ್ತಕ್ಕಂಥ ಭಾಷೆ ಇದು. ಅದನ್ನು ಮತ್ತೆ ನಾವು ಪುನರುಜ್ಜೀವನ ಮಾಡ್ತಕ್ಕಂಥ ಕೆಲಸವನ್ನು ಆಶ್ರಮದಲ್ಲಿ ಮಾಡ್ತಾಯಿರ್ತಕ್ಕಂಥದ್ದು ಅತ್ಯಂತ ಸ್ತುತ್ಯಾರ್ಹವಾದಂಥ ಕೆಲಸ. ನನಗೇನಂದರೆ ಸ್ವಲ್ಪ ಬಿಡುವಿಲ್ಲ, ಇಲ್ಲಾಂದರೆ ನಾನು ಬಂದು ಕ್ಲಾಸಲ್ಲಿ ಕೂತ್ಕೊಂಡು ಸ್ವಲ್ಪ ಸಂಸ್ಕೃತ ಕಲಿಬೋದು. ಆದರೂ ಮೂಲಭೂತ ಪುಸ್ತಕವನ್ನು ತಗೊಂಡಾದ್ರೂ ಸ್ವಲ್ಪ ಆಡು ಭಾಷೆಯಲ್ಲಿ ಕಲಿತಕ್ಕಂಥ ಅಟ್ಲೀಸ್ಟ್ ಪದ್ಮಾದಿ ಜೊತೆಯಲ್ಲ ನಾನು ಸಂಸ್ಕೃತದಲ್ಲಿ ಮಾತಾಡೋ ಪ್ರಯತ್ನವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ಅನಿವಾರ್ಯ ಕಾರಣದಿಂದ ನಾನು ಬೇರೆ ನನ್ನ ಮನೆಯದೊಂದು ಸ್ವಲ್ಪ ಕಾರ್ಯಕ್ರಮ ಇದೆ, ಅದು ಕೊಡಬೇಕಾಗಿದೆ. ಯಾರು ಅನ್ಯತಾ ಭಾವಿಸಬಾರ್ದು. ಯಾಕಂದರೆ MLA ಹಂಗೆ ಬರ್ತಾರೆ ಹೋಗ್ತಾರೆ ಅಂತ ಹೇಳಿ 10:30 ಅಂತ ಹೇಳಿದ್ರೆ ಕರೆಕ್ಟಾಗಿ 10:30 ಬಂದೆ. ನಾನು 5 ನಿಮಿಷ ಇರ್ತೀನಿ ಅಂತ ಹೇಳಿದ್ದೆ ನಾನು. ಸೊ ನಿಮ್ಮ ಜೊತೆಯಲ್ಲಿ ಇದ್ದಿದ್ದಕ್ಕೆ ಭಾಳ ಸಂತೋಷ ಆಯಿತು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮತ್ತು ಇವತ್ತು ಮಠ ಮಂದಿರಗಳನ್ನು ನಾವು ಯಾಕೆ ಬೇಕು ಅಂತ ಹೇಳ್ತೀವಿ, ಇದಕ್ಕೋಸ್ಕರ ನಮ್ಮ ಸಂಸ್ಕೃತಿಯನ್ನು ಇವತ್ತು ಏನಾದರೂ ಉಳಿಸ್ತಾವ್ರೆ ಅಂತಂದರೆ, ಸಾವಿರಾರು ಮಠ ಮಂದಿರಗಳು ಇಡೀ ದೇಶದಲ್ಲಿ ಏನಿದೆಯಲ್ಲ ಅದರಿಂದನೇ ಇವತ್ತು ನಮ್ದು ಏನಾದರೂ ಉಳಿತಾ ಇದೆ. ಸರ್ಕಾರಗಳಂತ ಉಳಿಸಲ್ಲ. ಇವತ್ತು ನೋಡ್ತಾರಲ್ಲ ಭಾಷಾ ನೀತಿ, ಈಗ ತಮಿಳ್ನಾಡು ಹೋಯ್ತು ಅಂದರೆ ಹಿಂದಿನೇ ಬೇಡ ಅಂತಾರೆ ಅವರು. ಇನ್ನು ಸಂಸ್ಕೃತ ಇಲ್ಲಿ ಹಿಂದಿನೇ ಬೇಡ ಅಂತ ಹೇಳ್ತಾರೆ ಅವರು. ಇಂಗ್ಲೀಷು ತಮಿಳು ಹೇಳಿದ್ರೆ ಸಾಕು. ಈ ಥರ ಅವರವರ ದೇಶಕ್ಕೆ, ಅವರವರ ಪ್ರಾಂತ್ಯಕ್ಕೆ ತಕ್ಕನಾಗಿ ಮಾಡಿದ್ರೆ ನಮ್ಮ ದೇಶದ ಐಕ್ಯತೆ ಎಲ್ಲಿ ಬರ್ತದೆ. ಸೊ ಆ ದೃಷ್ಟಿಯಿಂದ ಇದೇ ರೀತಿಯಲ್ಲಿ ಈ ಒಂದು ಸಂಸ್ಕೃತವನ್ನು ಕಲಿಸ್ತಕ್ಕಂಥ ಕೆಲಸ ಜಾಸ್ತಿ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ, ಸ್ವಾಮೀಜಿಗಳ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಧನ್ಯವಾದ.